ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಸ್ ದುರಂತದ ಕಥೆಗಳು ಒಂದಕ್ಕಿಂತ ಒಂದು ಕರಾಳವಾಗಿದೆ. ದಗದಗಿಸಿದ ಬಸ್ನಲ್ಲಿದ್ದ ಹಲವರು ಇದೀಗ ನಾಪತ್ತೆಯಾಗಿದ್ದಾರೆ. ಲಾರಿ ಚಾಲಕ ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. ಈವರೆಗೂ ಕೂಡ ಪತ್ತೆಯಾಗದ 7 ಮಂದಿಯ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ. ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು. ಬಸ್ನಲ್ಲಿದ್ದ ಬಿಂದು ಬಿ, ಮಾನಸ, ಶಶಿಕಾಂತ್, ನವ್ಯ, ಮಸರತುನಿಸಾ, ಸೈಯದ್ ಜಮೀರ್, ರಶ್ಮಿ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬಸ್ ದುರಂತದ ಕಥೆಗಳು ಒಂದಕ್ಕಿಂತ ಒಂದು ಕರಾಳವಾಗಿದೆ. ಹಲವರು ನಾಪತ್ತೆಯಾಗಿದ್ದಾರೆ. ಈ ಬಸ್ನಲ್ಲಿ ಏನು ಪ್ರಯಾಣ ಮಾಡ್ತಾ ಇದ್ರಲ್ಲ 32 ಮಂದಿ, ಅದರಲ್ಲಿ 9 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನುಳಿದವರು ಕೆಲವರು ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಸಿಗ್ತಾ ಇಲ್ಲ. ಈಗಾಗಲೇ ಪೊಲೀಸರು ಅವರ ಸುಳಿವಿಗೆ ಪತ್ತೆ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಾಗಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. 7 ಜನ ಇದೀಗ ನಾಪತ್ತೆಯಾಗಿರೋದು, ಅವರು ಎಲ್ಲಿದ್ದಾರೆ ಅನ್ನೋದು ಒಂದ್ ಕಡೆ ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸ್ತಾ ಇದೆ. ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಮೃತದೇಹಗಳು ಅವರ ಗುರುತು ಕೂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಒಂದು ವೇಳೆ ಗುರುತು ಪತ್ತೆಯಾಗದಿದ್ದಲ್ಲಿ ಅವರ DNA ಟೆಸ್ಟ್ ಮಾಡಿ ಅದಾದ ಬಳಿಕ ಅವರ ಗುರುತು ಪತ್ತೆ ಮಾಡ್ತಾರೆ. ಈ ಗುರುತು ಪತ್ತೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಮತ್ತೊಂದು, ಈ ಆಸ್ಪತ್ರೆಯಲ್ಲಿ ಏನೆಲ್ಲ ದಾಖಲಾಗಿದ್ದಾರಲ್ಲ ಗಾಯಾಳುಗಳು, ಅವರಲ್ಲಿ ಈ 7 ಜನ ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಸಿಗ್ತಾ ಇಲ್ಲ. ಹಿರಿಯೂರು ಬಸ್ ದುರಂತದಲ್ಲಿ ಒಂದೇ ಕುಟುಂಬದ 3 ಗಾಯವಾಗಿದೆ. ಗೋಕರ್ಣಕ್ಕೆ ಹೊರಟಿದ್ದಂತ ತಂದೆ ತಾಯಿ ಮಗಳಿಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಾಳುಗಳಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉರಿಯೋ ಬಸ್ನಿಂದ ಹಾರಿ ಜೀವ ಉಳಿಸಿಕೊಂಡಿರುವಂತಹ ಕುಟುಂಬ ಇದು. ಗೋಕರ್ಣದ ಹೇಮರಾಜ್, ಕಲ್ಪನಾ, ತನುಷಾಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಒಂದೇ ಕುಟುಂಬದ 3 ಪ್ರಯಾಣವನ್ನ ಬೆಳೆಸಿದ್ರು ಈ ಬಸ್ನಲ್ಲಿ. ಆ 3 ಕೂಡ ಕಿಟಕಿಯಿಂದ ಹಾರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಸ್ ದುರಂತದ ಕಥೆಗಳು ಒಂದಕ್ಕಿಂತ ಒಂದು ಕರಾಳವಾಗಿದೆ. ದಗದಗಿಸಿದ ಬಸ್ನಲ್ಲಿದ್ದ ಹಲವರು ಇದೀಗ ನಾಪತ್ತೆಯಾಗಿದ್ದಾರೆ. ಲಾರಿ ಚಾಲಕ ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. ಈವರೆಗೂ ಕೂಡ ಪತ್ತೆಯಾಗದ 7 ಮಂದಿಯ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ. ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು. ಬಸ್ನಲ್ಲಿದ್ದ ಬಿಂದು ಬಿ, ಮಾನಸ, ಶಶಿಕಾಂತ್, ನವ್ಯ, ಮಸರತುನಿಸಾ, ಸೈಯದ್ ಜಮೀರ್, ರಶ್ಮಿ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬಸ್ ದುರಂತದ ಕಥೆಗಳು ಒಂದಕ್ಕಿಂತ ಒಂದು ಕರಾಳವಾಗಿದೆ. ಹಲವರು ನಾಪತ್ತೆಯಾಗಿದ್ದಾರೆ. ಈ ಬಸ್ನಲ್ಲಿ ಏನು ಪ್ರಯಾಣ ಮಾಡ್ತಾ ಇದ್ರಲ್ಲ 32 ಮಂದಿ, ಅದರಲ್ಲಿ 9 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನುಳಿದವರು ಕೆಲವರು ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಸಿಗ್ತಾ ಇಲ್ಲ. ಈಗಾಗಲೇ ಪೊಲೀಸರು ಅವರ ಸುಳಿವಿಗೆ ಪತ್ತೆ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಾಗಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. 7 ಜನ ಇದೀಗ ನಾಪತ್ತೆಯಾಗಿರೋದು, ಅವರು ಎಲ್ಲಿದ್ದಾರೆ ಅನ್ನೋದು ಒಂದ್ ಕಡೆ ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸ್ತಾ ಇದೆ. ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಮೃತದೇಹಗಳು ಅವರ ಗುರುತು ಕೂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಒಂದು ವೇಳೆ ಗುರುತು ಪತ್ತೆಯಾಗದಿದ್ದಲ್ಲಿ ಅವರ DNA ಟೆಸ್ಟ್ ಮಾಡಿ ಅದಾದ ಬಳಿಕ ಅವರ ಗುರುತು ಪತ್ತೆ ಮಾಡ್ತಾರೆ. ಈ ಗುರುತು ಪತ್ತೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಮತ್ತೊಂದು, ಈ ಆಸ್ಪತ್ರೆಯಲ್ಲಿ ಏನೆಲ್ಲ ದಾಖಲಾಗಿದ್ದಾರಲ್ಲ ಗಾಯಾಳುಗಳು, ಅವರಲ್ಲಿ ಈ 7 ಜನ ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಸಿಗ್ತಾ ಇಲ್ಲ. ಹಿರಿಯೂರು ಬಸ್ ದುರಂತದಲ್ಲಿ ಒಂದೇ ಕುಟುಂಬದ 3 ಗಾಯವಾಗಿದೆ. ಗೋಕರ್ಣಕ್ಕೆ ಹೊರಟಿದ್ದಂತ ತಂದೆ ತಾಯಿ ಮಗಳಿಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಾಳುಗಳಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉರಿಯೋ ಬಸ್ನಿಂದ ಹಾರಿ ಜೀವ ಉಳಿಸಿಕೊಂಡಿರುವಂತಹ ಕುಟುಂಬ ಇದು. ಗೋಕರ್ಣದ ಹೇಮರಾಜ್, ಕಲ್ಪನಾ, ತನುಷಾಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಒಂದೇ ಕುಟುಂಬದ 3 ಪ್ರಯಾಣವನ್ನ ಬೆಳೆಸಿದ್ರು ಈ ಬಸ್ನಲ್ಲಿ. ಆ 3 ಕೂಡ ಕಿಟಕಿಯಿಂದ ಹಾರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಸ್ ದುರಂತದ ಕಥೆಗಳು ಒಂದಕ್ಕಿಂತ ಒಂದು ಕರಾಳವಾಗಿದೆ. ದಗದಗಿಸಿದ ಬಸ್ನಲ್ಲಿದ್ದ ಹಲವರು ಇದೀಗ ನಾಪತ್ತೆಯಾಗಿದ್ದಾರೆ. ಲಾರಿ ಚಾಲಕ ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. ಈವರೆಗೂ ಕೂಡ ಪತ್ತೆಯಾಗದ 7 ಮಂದಿಯ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ. ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು. ಬಸ್ನಲ್ಲಿದ್ದ ಬಿಂದು ಬಿ, ಮಾನಸ, ಶಶಿಕಾಂತ್, ನವ್ಯ, ಮಸರತುನಿಸಾ, ಸೈಯದ್ ಜಮೀರ್, ರಶ್ಮಿ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ನೋಡಿ, ಬಸ್ ದುರಂತದ ಕಥೆಗಳು ಒಂದಕ್ಕಿಂತ ಒಂದು ಕರಾಳವಾಗಿದೆ. ಹಲವರು ನಾಪತ್ತೆಯಾಗಿದ್ದಾರೆ. ಈ ಬಸ್ನಲ್ಲಿ ಏನು ಪ್ರಯಾಣ ಮಾಡ್ತಾ ಇದ್ರಲ್ಲ 32 ಮಂದಿ, ಅದರಲ್ಲಿ 9 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನುಳಿದವರು ಕೆಲವರು ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಸಿಗ್ತಾ ಇಲ್ಲ. ಈಗಾಗಲೇ ಪೊಲೀಸರು ಅವರ ಸುಳಿವಿಗೆ ಪತ್ತೆ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಾಗಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. 7 ಜನ ಇದೀಗ ನಾಪತ್ತೆಯಾಗಿರೋದು, ಅವರು ಎಲ್ಲಿದ್ದಾರೆ ಅನ್ನೋದು ಒಂದ್ ಕಡೆ ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸ್ತಾ ಇದೆ. ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಮೃತದೇಹಗಳು ಅವರ ಗುರುತು ಕೂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಒಂದು ವೇಳೆ ಗುರುತು ಪತ್ತೆಯಾಗದಿದ್ದಲ್ಲಿ ಅವರ DNA ಟೆಸ್ಟ್ ಮಾಡಿ ಅದಾದ ಬಳಿಕ ಅವರ ಗುರುತು ಪತ್ತೆ ಮಾಡ್ತಾರೆ. ಈ ಗುರುತು ಪತ್ತೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಮತ್ತೊಂದು, ಈ ಆಸ್ಪತ್ರೆಯಲ್ಲಿ ಏನೆಲ್ಲ ದಾಖಲಾಗಿದ್ದಾರಲ್ಲ ಗಾಯಾಳುಗಳು, ಅವರಲ್ಲಿ ಈ 7 ಜನ ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಸಿಗ್ತಾ ಇಲ್ಲ. ಹಿರಿಯೂರು ಬಸ್ ದುರಂತದಲ್ಲಿ ಒಂದೇ ಕುಟುಂಬದ 3 ಗಾಯವಾಗಿದೆ. ಗೋಕರ್ಣಕ್ಕೆ ಹೊರಟಿದಂತ ತಂದೆ ತಾಯಿ ಮಗಳಿಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಾಳುಗಳಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉರಿಯೋ ಬಸ್ನಿಂದ ಹಾರಿ ಜೀವ ಉಳಿಸಿಕೊಂಡಿರುವಂತಹ ಕುಟುಂಬ ಇದು. ಗೋಕರ್ಣದ ಹೇಮರಾಜ್, ಕಲ್ಪನಾ, ತನುಷಾಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಒಂದೇ ಕುಟುಂಬದ 3 ಪ್ರಯಾಣವನ್ನ ಬೆಳೆಸಿದ್ರು ಈ ಬಸ್ನಲ್ಲಿ. ಆ 3 ಕೂಡ ಕಿಟಕಿಯಿಂದ ಹಾರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಸ್ ದುರಂತದ ಕಥೆಗಳು ಒಂದಕ್ಕಿಂತ ಒಂದು ಕರಾಳವಾಗಿದೆ. ದಗದಗಿಸಿದ ಬಸ್ನಲ್ಲಿದ್ದ ಹಲವರು ಇದೀಗ ನಾಪತ್ತೆಯಾಗಿದ್ದಾರೆ. ಲಾರಿ ಚಾಲಕ ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. ಈವರೆಗೂ ಕೂಡ ಪತ್ತೆಯಾಗದ 7 ಮಂದಿಯ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ. ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು. ಬಸ್ನಲ್ಲಿದ್ದ ಬಿಂದು ಬಿ, ಮಾನಸ, ಶಶಿಕಾಂತ್, ನವ್ಯ, ಮಸರತುನಿಸಾ, ಸೈಯದ್ ಜಮೀರ್, ರಶ್ಮಿ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬಸ್ ದುರಂತದ ಕಥೆಗಳು ಒಂದಕ್ಕಿಂತ ಒಂದು ಕರಾಳವಾಗಿದೆ. ಹಲವರು ನಾಪತ್ತೆಯಾಗಿದ್ದಾರೆ. ಈ ಬಸ್ನಲ್ಲಿ ಏನು ಪ್ರಯಾಣ ಮಾಡ್ತಾ ಇದ್ರಲ್ಲ 32 ಮಂದಿ, ಅದರಲ್ಲಿ 9 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನುಳಿದವರು ಕೆಲವರು ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಸಿಗ್ತಾ ಇಲ್ಲ. ಈಗಾಗಲೇ ಪೊಲೀಸರು ಅವರ ಸುಳಿವಿಗೆ ಪತ್ತೆ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಾಗಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. 7 ಜನ ಇದೀಗ ನಾಪತ್ತೆಯಾಗಿರೋದು, ಅವರು ಎಲ್ಲಿದ್ದಾರೆ ಅನ್ನೋದು ಒಂದ್ ಕಡೆ ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸ್ತಾ ಇದೆ. ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಮೃತದೇಹಗಳು ಅವರ ಗುರುತು ಕೂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಒಂದು ವೇಳೆ ಗುರುತು ಪತ್ತೆಯಾಗದಿದ್ದಲ್ಲಿ ಅವರ DNA ಟೆಸ್ಟ್ ಮಾಡಿ ಅದಾದ ಬಳಿಕ ಅವರ ಗುರುತು ಪತ್ತೆ ಮಾಡ್ತಾರೆ. ಈ ಗುರುತು ಪತ್ತೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಮತ್ತೊಂದು, ಈ ಆಸ್ಪತ್ರೆಯಲ್ಲಿ ಏನೆಲ್ಲ ದಾಖಲಾಗಿದ್ದಾರಲ್ಲ ಗಾಯಾಳುಗಳು, ಅವರಲ್ಲಿ ಈ 7 ಜನ ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಸಿಗ್ತಾ ಇಲ್ಲ. ಹಿರಿಯೂರು ಬಸ್ ದುರಂತದಲ್ಲಿ ಒಂದೇ ಕುಟುಂಬದ 3 ಗಾಯವಾಗಿದೆ. ಗೋಕರ್ಣಕ್ಕೆ ಹೊರಟಿದಂತ ತಂದೆ ತಾಯಿ ಮಗಳಿಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಾಳುಗಳಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉರಿಯೋ ಬಸ್ನಿಂದ ಹಾರಿ ಜೀವ ಉಳಿಸಿಕೊಂಡಿರುವಂತಹ ಕುಟುಂಬ ಇದು. ಗೋಕರ್ಣದ ಹೇಮರಾಜ್, ಕಲ್ಪನಾ, ತನುಷಾಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಒಂದೇ ಕುಟುಂಬದ 3 ಪ್ರಯಾಣವನ್ನ ಬೆಳೆಸಿದ್ರು ಈ ಬಸ್ನಲ್ಲಿ. ಆ 3 ಕೂಡ ಕಿಟಕಿಯಿಂದ ಹಾರಿ ತಮ್ಮ